ನಾನು ಅಶ್ವಿನಿ ಕೆ ಚಕ್ರಸಾಲಿ. ನಾನು ನಾರಾಯಣ ನೇತ್ರಾಲಯದಲ್ಲಿ ಆಹಾರ ತಜ್ಞಳಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಇವತ್ತು ಅನದರ್ ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ. ಮೈಕ್ರೋವೇವ್. ಮೈಕ್ರೋವೇವ್ ಅಂದ ತಕ್ಷಣ ಎಲ್ಲರಿಗೂ ಬರೋದು ಮೈಕ್ರೋವೇವ್ ಆಹಾರ ನಾವು ಬಳಸೋದ್ರಿಂದ ಇದರಲ್ಲಿ ಪೌಷ್ಟಿಕಾಂಶದ ಕೊರತೆ ಆಗುತ್ತೆ ಅನ್ನೋದು ನಮಗೆ ತುಂಬ ಜನ ನಾವು ನಂಬಿದ್ದೀವಿ. ಇದನ್ನು ಸರಿಯೋ ಅಥವಾ ತಪ್ಪು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಮೈಕ್ರೋವೇವ್ ಅಂದ್ರೆ ಓವನ್ ಅಂತ ಕರಿತೀವಿ ಇದನ್ನ. ನಾವು ಈ ಓವನ್ ಅಲ್ಲಿ ಅತಿ ವೇಗವಾಗಿ ಅಡುಗೆ ಮಾಡಬಹುದು, ಹಾಗೆ ತ್ವರಿತವಾಗಿ ಆಹಾರವನ್ನು ಕೂಡ ನಾವು ಬಿಸಿ ಮಾಡಬಹುದು. ನಾವು ಸಾಂಪ್ರದಾಯಿಕ ಆಹಾರ ಪದ್ಧತಿಯಲ್ಲಿ ಮೊದಲನೇದಾಗಿ ಫಸ್ಟ್ ನಾವು ಒಲೆಯಲ್ಲಿ ಅಡುಗೆ ಮಾಡ್ತಾ ಇದ್ವಿ. ಕ್ರಮೇಣವಾಗಿ ಗ್ಯಾಸ್ ಬಂತು, ಆಮೇಲೆ ಈಗ ಎಲೆಕ್ಟ್ರಿಕ್ ಸ್ಟವ್ ಬಂದಿದೆ, ಈಗ ಮೈಕ್ರೋವೇವ್ ಕೂಡ ಬಂದಿದೆ. ಈಗ ಮೈಕ್ರೋವೇವ್ ಅಂದರೆ ಹೇಗೆ ನಮ್ಮ ಆಹಾರ ಬಿಸಿ ಮಾಡುತ್ತೆ ಅಂದರೆ ಇದರ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳ್ತೀವಿ. ವಿದ್ಯುತ್ ಕಾಂತೀಯ ವಿಕರಣ ಅಂತ ನಾವು ಹೇಳ್ತೀವಿ. ಈ ವಿದ್ಯುತ್ ಕಾಂತೀಯ ವಿಕರಣದಿಂದ ನಮ್ಮ ಅಡುಗೆ ಬೇಯಿಸಕ್ಕೆ ಇದು ಸಹಾಯ ಮಾಡುತ್ತದೆ. ಯಾವಾಗ ನಾವೀಗ ನಾರ್ಮಲ್ ಸಾಂಪ್ರದಾಯಿಕ ಅಡುಗೆ ಪದ್ಧತಿಯಲ್ಲಿ ನಾವು ಅಡುಗೆ ಮಾಡಬೇಕಾದ್ರೆ ಏನು ಮಾಡ್ತೀವಿ, ನಾವು ಅದ್ರ ಶಾಖ ಏನಾಗುತ್ತೆ, ನಾವು ಏನು ಅಡುಗೆನ ಮಾಡಬೇಕಾದ್ರೆ ಶಾಖವು ಆ ಆಹಾರದ ಸುತ್ತ ಅದು ಸರೌಂಡ್ ಆಗಿ ಆಹಾರವನ್ನು ಬೇಯಿಸ್ತಾ ಬರುತ್ತೆ. ಆ ಆಹಾರ ಬೇಯಿಸೋದು ಹೇಗಾಗುತ್ತೆ ಅಂದರೆ ಹೊರಗಡೆಯಿಂದ ಒಳಗಡೆ ಆಹಾರನ ಬೇಯಿಸೋಕ್ಕೆ ಶುರು ಮಾಡುತ್ತೆ. ಆದರೆ ಈ ಮೈಕ್ರೋವೇವ್ ಏನಾಗುತ್ತೆ ಅಂತಂದರೆ ನಾವು ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಿಂದ ನಿಮ್ಮ ಆಹಾರ ಈ ಶಾಖವು ಏನಾಗುತ್ತೆ ಅಂತಂದರೆ ಒಳಗಡೆ ಹೋಗಿ ಆಹಾರನ ಬೇಯಿಸ್ತಾ ಹೊರಗಡೆ ಬೇಯುತ್ತೆ. ಅಂದರೆ ಒಳಗಡೆಯಿಂದ ಹೊರಗೆ ಬೇಯುತ್ತೆ. ಸಾಂಪ್ರದಾಯಿಕ ಆಹಾರ ಪದ್ಧತಿಯಲ್ಲಿ ಏನಾಗುತ್ತೆ, ಹೊರಗಡೆಯಿಂದ ಆಹಾರನ ಒಳಗಡೆ ಬೇಯಿಸ್ತಾ ಬರುತ್ತೆ. ಈ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಹೇಳುತ್ತೆ ಅಂತಂದರೆ ಈ ಮೈಕ್ರೋವೇವ್ಸ್ನ ನೀವು ಈಗ ಯಾರು ಮ್ಯಾನುಫ್ಯಾಕ್ಚರ್ ಉತ್ಪಾದನೆ ಕಂಪನಿಯಲ್ಲಿ ಪ್ರೊಸೀಜರ್ ಕೊಟ್ಟಿರುತ್ತೆ, ಇದನ್ನು ಯಾವ ಥರ ಉಪಯೋಗಿಸ್ಕೋಬೇಕು, ಹೇಗೆ ಉಪಯೋಗಿಸ್ಕೋಬೇಕು, ಯಾವ ಆಹಾರನ ಎಷ್ಟು ಟೆಂಪ್ರೇಚರ್ ಬೇಯಿಸಬೇಕು ಅಂತ ಎಲ್ಲ ಪ್ರೊಸೀಜರ್ನ ಕೊಟ್ಟಿರ್ತಾರೆ. ಆ ಥರ ನೀವು ಮೇಂಟೈನ್ ಮಾಡಿ ನೀವು ಆಹಾರನ ಬೇಯಿಸಿದಾಗ ನಿಮಗೆ ಯಾವುದೇ ಥರ ತೊಂದರೆಗಳು ಆಗಲ್ಲ. ನಿಮ್ಮ ಆಹಾರ ಪೌಷ್ಟಿಕಾಂಶತೆ ಎಲ್ಲ ಕೂಡ ಸುರಕ್ಷಿತವಾಗಿರುತ್ತದೆ. ಉತ್ಪಾದನೆಯ ಪ್ರಕಾರ, ಈ ಮೈಕ್ರೋವೇವ್ ಉತ್ಪಾದನೆ ಪ್ರಕಾರ ನೀವು ಆಹಾರವನ್ನು ಬಳಸ್ತಾ ಹೋದರೆ ಅದರಲ್ಲಿ ಯಾವುದೇ ಥರ ಪೌಷ್ಟಿಕಾಂಶ ಕೊರತೆ ಅಥವಾ ಪೌಷ್ಟಿಕಾಂಶ ನಷ್ಟ ಆಗೋದಿಲ್ಲ. ಹಾಗೆ ಈಗ ಕೆಲವೊಂದು ರಿಸರ್ಚ್ ಪ್ರಕಾರ ನಾವು ನೋಡಿದಾಗ ಏನಾಗುತ್ತೆ, ಈ ಮೈಕ್ರೋವೇವ್ ಯೂಸ್ ಮಾಡಿದ್ದು ಇಲ್ಲಿ ಗಲ್ಫ್ ಒಂದು ವಿಶ್ವವಿದ್ಯಾಲಯ ಫುಡ್ ಆ್ಯಂಡ್ ನ್ಯೂಟ್ರಿಷನ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಮೈಕ್ರೋವೇವ್ ಬಗ್ಗೆ ಕೆಲವೊಂದು ಸಂಶೋಧನೆ ಮಾಡಿದಾಗ ನಾವು ಮೈಕ್ರೋವೇವಲ್ಲಿ ಮಾಡಿರೋ ಆಹಾರ ನಾವು ಕುದಿಸುವುದಕ್ಕಿಂತ, ಹಾಗೆ ಉಗಿಯಲ್ಲಿ ಬೇಯಿಸುವುದಕ್ಕಿಂತ, ಹಾಗೆ ಹುರಿಯುವುದಕ್ಕಿಂತ ಹೆಚ್ಚಿಗೆ ಪೋಷಕಾಂಶಗಳನ್ನು ಹಿಡಿದಿಡಿಸ್ಕೊಳ್ಳಲು ಸಹಾಯ ಮಾಡುತ್ತದೆ ಅಂತ ಸಂಶೋಧನೆಗಳು ಹೇಳಿವೆ. ಹಾಗೆ ಈಗ ಮೈಕ್ರೋವೇವ್ ಹೇಗೆ ನಮಗೆ ಬಿಸಾಗುತ್ತೆ, ಈ ಎಲೆಕ್ಟ್ರೋಲೈಟ್ಸ್ ಈಗ ಹೈ ಇಂಟೆನ್ಸಿಟಿ ರೇಡಿಯೇಷನ್ಸ್ ಅಥವಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ನಮ್ಮ ಆಹಾರದೊಳಗೆ ಹೋದಾಗ ಇದು ವೇಗವಾಗಿ ಆಹಾರವನ್ನು ಬೇಯಿಸುತ್ತದೆ, ಹಾಗೆ ತ್ವರಿತವಾಗಿ ಬಿಸಿ ಮಾಡಲು ಕೂಡ ಸಹಾಯ ಮಾಡುತ್ತದೆ. ಉದಾಹರಣೆಗೆ ನಾವು ಈ ಮೈಕ್ರೋವೇವ್ ಆಹಾರ ಏನಿರುತ್ತೆ, ಕೆಲವೊಂದು ಸತಿ ನಾವು ಏನೇ ಹೇಳಬೇಕಾದ್ರೆ ಆಹಾರನ ಬಿಸಿ ಮಾಡಬೇಕಾದ್ರೆ ಕೆಲವೊಂದು ಪೋಷಕಾಂಶಗಳ ನಷ್ಟ ಆಗುತ್ತೆ. ವಾಟರ್ ಸಾಲ್ಯುಬಲ್ ನ್ಯೂಟ್ರಿಯೆಂಟ್ಸ್ ಅಂತ ಏನು ಹೇಳ್ತೀವಿ, ನೀರಿನಲ್ಲಿ ಕರಗುವ ವೈಟಮಿನ್ಸ್ ಮತ್ತು ಮಿನರಲ್ಸ್ ಕೂಡ ನಷ್ಟ ಆಗುತ್ತೆ ಅಂತ ಹೇಳ್ತೀವಿ. ಆದರೆ ಇದೇ ಥರದ ಒಂದು ಸಂಶೋಧನೆ ಮಾಡಿದಾಗ ದ ಯೂನಿವರ್ಸಿಟಿ ಆಫ್ ಕಾರ್ನೆಲ್ ಯೂನಿವರ್ಸಿಟಿ ಇದನ್ನು ಸಂಶೋಧನೆ ಮಾಡಿದಾಗ ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ ವಾಟರ್ ಸಾಲ್ಯುಬಲ್ ನ್ಯೂಟ್ರಿಯೆಂಟ್ಸ್ ಬಗ್ಗೆ ಸಂಶೋಧನೆ ಮಾಡ್ತಾರೆ. ಮೈಕ್ರೋವೇವ್ ಮತ್ತು ನಾರ್ಮಲ್ ಕುಕ್ಕಿಂಗ್ ಬಗ್ಗೆ ಅವರು ಎರಡೂ ಕೂಡ ವ್ಯತ್ಯಾಸವನ್ನು ನೋಡಿದಾಗ ಅವರು ತಗೊಂಡಿದ್ದು ಮೊದಲೇದಾಗಿ ತರಕಾರಿಯನ್ನು ತಗೊಳ್ತಾರೆ, ನೀರಲ್ಲಿ ಬೇಯಿಸ್ತಾರೆ, ಒಂದು ಓವನಲ್ಲಿ ಬೇಯಿಸಿದಾಗ ಪಾಲಕ್ಕು ಅದರಲ್ಲಿ ಇರೋ ಫೋಲಿಯೇಟ್ ಕಂಟೆಂಟ್ನ ಕಂಪ್ಲೀಟಾಗಿ ಪೋಷಕಾಂಶ ಹಿಡಿದುಕೊಳ್ಳಲು ಸಹಾಯ ಆಗುತ್ತೆ. ಆದರೆ ನೀರಲ್ಲಿ ಬೇಯಿಸಿದಾಗ 77% ಅಷ್ಟು ಫೋಲಿಯೇಟ್ನ ನಷ್ಟವನ್ನು ನಾವು ನೀರಲ್ಲಿ ಬೇಯಿಸಿದಾಗ ನಾವು ಅದರಲ್ಲಿ ಸಂಶೋಧನೆ ಪ್ರಕಾರ ಪ್ರೂವ್ ಮಾಡಿದ್ದಾರೆ. ಹಾಗಾಗಿ ಮೈಕ್ರೋವೇವಲ್ಲಿ ಪೋಷಕಾಂಶಗಳು ಯಥೇಚ್ಛವಾಗಿ ನಮಗೆ ಕಾಯ್ದಿರಿಸಲು ಸಹಾಯ ಮಾಡುತ್ತದೆ. ಹಾಗೆ ಈಗ ನಾವು ಜಾಸ್ತಿ ಆಹಾರನ ಬೇಯಿಸ್ತಾ ಇದ್ದಾಗ ಪೋಷಕಾಂಶಗಳು ನಷ್ಟ ಆಗೋದು ತುಂಬ ಸಾಧ್ಯತೆ ಇರುತ್ತೆ. ಆದರೆ ಈ ಮೈಕ್ರೋವೇವಲ್ಲಿ ನಿಮ್ಮ ಸೆಕೆಂಡಿಗೆ ಅಥವಾ 1 ನಿಮಿಷಕ್ಕೆ ನಿಮ್ಮ ಆಹಾರನ ಬೇಯಿಸೋದ್ರಿಂದ ಹೆಚ್ಚಿಗೆ ಪೋಷಕಾಂಶಗಳ ಕೊರತೆ ಆಗದೇ ಇರೋ ಥರ ಇದನ್ನು ನೋಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತದೆ. ಮೈಕ್ರೋವೇವಿಂದ ಯಾವ್ಯಾವ ಬೆನಿಫಿಟ್, ಅದರದ ಉಪಯೋಗಗಳು ಏನಿದೆ ಅಂದರೆ, ಒಂದು ಅದರಲ್ಲಿರೋ ಯಾವುದೇ ಒಂದು ಆಹಾರ ನಾವು ಅದರಲ್ಲಿ ಕುಕ್ ಮಾಡಿದಾಗ ಅದರ ಪೋಷಕಾಂಶ ನಷ್ಟವಾಗದಂತೆ ಕಾಯ್ದಿರಿಸ್ಕೋಬಹುದು. ಹಾಗೆಯೇ ಇದನ್ನು ವೇಗವಾಗಿ ನಾವು ಅಡುಗೆ ಕೂಡ ಮಾಡಬಹುದು,
ತ್ವರಿತವಾಗಿ ಅಡುಗೆನ ಯಾವುದೇ ಒಂದು ಆಹಾರ ಆಗಲಿ ಬಿಸಿ ಮಾಡಬಹುದು. ಹಾಗೆ ಇದರಲ್ಲಿ ನಾವು ಹಾಕೋ ನೀರಿನ ಅಂಶ ಅಂತ ನಾವೇನು ಹೇಳ್ತೀವಿ ಅದು ತುಂಬ ಕಮ್ಮಿ ಪ್ರಮಾಣದಲ್ಲಿ ಬಳಕೆ ಆಗ್ತಾ ಹೋಗುತ್ತೆ. ಹಾಗಾಗಿ ಮೈಕ್ರೋವೇವ್ ನಮ್ಗೆ ಯಾವುದೇ ಒಂದು ಅಡುಗೆನ ಫಾಸ್ಟಾಗಿ ಮಾಡಬೇಕು ಅಥವಾ ನಾವು ಪೋಷಕಾಂಶ ಕಾಯಿಸ್ಕೋಬೇಕು ಅಂತಂದರೆ ನಾವು ಮೈಕ್ರೋವೇವ್ ಯೂಸ್ ಮಾಡೋದು ಕೂಡ ಒಳ್ಳೆಯ ಆಯ್ಕೆ ಆಗಿರುತ್ತದೆ. ಸೊ ಈ ಮೈಕ್ರೋವೇವಲ್ಲಿ ಯಾವ ಥರ ಆಹಾರವನ್ನು ನಾವು ಯಾವ ಥರ ಆಹಾರ ಉಪಯೋಗಿಸ್ಕೋಬಹುದು ಅಂತಂದರೆ, ನಾವೀಗ ಫ್ರೆಶ್ ವೆಜಿಟೇಬಲ್ಸ್ ಏನು ಯೂಸ್ ಮಾಡಿದ್ದೀವಿ, ಫ್ರೆಶ್ ವೆಜಿಟೇಬಲ್ ಅಥವಾ ಫ್ರೋಝನ್ ವೆಜಿಟೇಬಲ್ಸ್ ಅಂತ ಏನು ತೊಗೊಂಡು ಬರ್ತೀವಿ, ಈ ಫ್ರೋಝನ್ ಅಥವಾ ಶೀತಲೀಕರಿಸಿದ ಹಣ್ಣು ಮತ್ತು ತರಕಾರಿಗಳನ್ನು ನಾವು ಯಾಕೆ ಅಂತಂದರೆ ಶೀತಲೀಕರಿಸಿದಾಗ ಆದಷ್ಟು ಪೋಷಕಾಂಶಗಳನ್ನು ಹಿಡ್ದಿರಿಸ್ಕೊಳೋದು, ಕಾಯ್ದಿರಿಸ್ಕೊಳೋದು ಶೀತಲೀಕರಣ ಆಹಾರದಲ್ಲಿ ಇರುತ್ತದೆ. ಹಾಗಾಗಿ ಈ ಮೈಕ್ರೋವೇವ್ನ ನಾವು ಮಾಡಿದಾಗ ಹೆಚ್ಚಿಗೆ ಪೋಷಕಾಂಶಗಳನ್ನ ನಾವು ಕಾಯ್ದಿರಿಸ್ಕೋಬಹುದು. ಹಾಗೆಯೇ ಇದರಲ್ಲಿ ಪೋಷಕಾಂಶ ನಷ್ಟ ಯಾವುದೇ ಕಾರಣಕ್ಕೂ ಆಗುವುದಿಲ್ಲ. ಆದರೆ ಇದರಿಂದ ಏನೇನು ಉಪಯೋಗ ಇದೆ ಅಂತಲೂ ನಾವು ನೋಡೋಣ. ಹಾಗೆ ಏನೇನು ಇದರಿಂದ ಡಿಸ್ಅಡ್ವಾಂಟೇಜ್ ಅನಾನುಕೂಲ ಇದೆ ಅಂತಲೂ ನಾವು ನೋಡೋಣ. ಮೊದಲನೇದಾಗಿ ಇದರಿಂದ ಏನು ಅನುಕೂಲ ಅಂತಂದರೆ, ಮೈಕ್ರೋವೇವ್ ತ್ವರಿತವಾಗಿ ವೇಗವಾಗಿ ನಿಮ್ಮ ಅಡುಗೆನ ಮಾಡುತ್ತದೆ. ಹಾಗೆ ನಿಮ್ಮ ಮನೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಇದು ಸಣ್ಣ ಜಾಗವನ್ನು ನಿಮ್ಮ ಸಣ್ಣ ಜಾಗ ಇದ್ರೂ ಕೂಡ ಇದನ್ನು ಇಟ್ಟು ನಾವು ಮಾಡಬಹುದು. ದೊಡ್ಡ ಜಾಗನೇ ಬೇಕು ಇದು ಇಡೋಕ್ಕೆ ಅನ್ನೋದಿರೋದಿಲ್ಲ. ನೆಕ್ಸ್ಟು ಇದರಲ್ಲಿ ತ್ವರಿತವಾಗಿ ಅಡುಗೆ ಯಾವುದೇ ಟೈಮಲ್ಲಾದರೂ ನೀವು ಫಾಸ್ಟಾಗಿ ಬಿಸಿ ಮಾಡಬೇಕು ಅಂತಂದರೆ ತ್ವರಿತವಾಗಿ ಈ ಆಹಾರವನ್ನು ಬಿಸಿ ಮಾಡಬಹುದು. ಹಾಗೆ ಪೋಷಕಾಂಶಗಳನ್ನು ಕೂಡ ಕಾಯ್ದಿರಿಸಬಹುದು. ಹಾಗೆ ಇದರಲ್ಲಿ ನಮಗೆ ಯಾವುದೇ ಒಂದು ಆಹಾರ ಬೇಗ ಈಗ ನಾವು ನಾರ್ಮಲ್ ಆಹಾರ ಕುಕ್ ಮಾಡಬೇಕಾದ್ರೆ ಇದು ಬೇಗ ಹೊತ್ತೋಗ್ಬಿಡುತ್ತೆ ಅಥವಾ ನೀರು ಅದನ್ನು ಕುದಿತಾ ನೀರು ಹೋಗ್ಬಿಡುತ್ತೆ. ಆ ಥರದ್ದು ಯಾವುದೇ ಥರ ನಮಗೆ ತೊಂದರೆ ಇರಲ್ಲ. ಇದನ್ನು ಆಹಾರವನ್ನು ಸುಡುವುದಿಲ್ಲ. ಹಾಗೆ ಈಗ ನಾವು ನಾರ್ಮಲ್ ಆಹಾರ ನಾವು ಗ್ಯಾಸಲ್ಲಿ ನಾವು ಅಡುಗೆ ಮಾಡಬೇಕಾದ್ರೆ ಏನಾಗುತ್ತೆ, ನಮಗೆ ಇವತ್ತು ಮಾಡಿದ ಮತ್ತೆ ಬಿಸಿ ಮಾಡಿದಾಗ ಅದರ ಟೇಸ್ಟ್ ಆಗಲಿ ಫ್ಲೇವರ್ ಆಗಲಿ ಚೇಂಜ್ ಆಗ್ತಾ ಹೋಗುತ್ತೆ. ಆದರೆ ಮೈಕ್ರೋವೇವ್ನಲ್ಲಿ ನೀವು ಮಾಡಿರುವಂಥ ಆಹಾರ ಟೇಸ್ಟ್ ಆಗಿರಬಹುದು ಅಥವಾ ಫ್ಲೇವರ್ ಆಗಿರುವುದು ಯಾವುದಕ್ಕೆ ವ್ಯತ್ಯಾಸ ಕಂಡು ಬರುವುದಿಲ್ಲ. ಸೊ ಇದರಲ್ಲಿ ಎಷ್ಟೊಂದು ಉಪಯೋಗ ಅಂತ ನೋಡಿದ್ರೆ, ಒಂದು ನ್ಯೂಟ್ರಿಷನಲ್ ಲಾಸ್ ಆಗಲ್ಲ. ಹಾಗಂತ ನಾವು ಏನಾಗುತ್ತೆ ಎಲ್ಲದನ್ನು ಮೈಕ್ರೋವೇವಲ್ಲೂ ಕೂಡ ಮಾಡೋಕ್ಕಾಗಲ್ಲ. ಇದರಿಂದ ಅನಾನುಕೂಲ ಏನಿರುತ್ತೆ ಅಂತಂದರೆ, ಸೊ ಈ ಮೈಕ್ರೋವೇವಲ್ಲಿ ಪ್ಲಾಸ್ಟಿಕ್ ವೇರ್ ಕೊಟ್ಟಿರ್ತಾರೆ, ಅದರಲ್ಲೇ ನೀವು ಆಹಾರನ ಬಿಸಿ ಮಾಡಬೇಕಾಗತ್ತೆ, ಬೇಯಿಸಬೇಕಾಗತ್ತೆ. ಇದಕ್ಕೆ ಬೇರೆ ಇತರೆ ಪಾತ್ರೆಗಳನ್ನ ನೀವು ಬಳಸೋದಕ್ಕಾಗಲ್ಲ. ಸೊ ವೀಕ್ಷಕರೇ, ಇಲ್ಲಿ ತನಕ ನಾನು ಮೈಕ್ರೋವೇವ್ ಬಗ್ಗೆ ನಾನು ತಿಳಿಸ್ಕೊಟ್ಟೆ. ಮೈಕ್ರೋವೇವ್ ಅಂದರೆ ಏನು, ಅದರಿಂದ ಉಪಯೋಗ ಏನು, ಅದನ್ನ ಪೋಷಕಾಂಶ ನಷ್ಟ ಆಗುವುದಿಲ್ಲ ಅಂತ ನಾನು ತಿಳಿಸ್ಕೊಟ್ಟೆ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಿತ್ ಫ್ಯಾಕ್ಟ್ ಬಗ್ಗೆ ಮಾತಾಡೋಕೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿವಿ. ನಮಸ್ಕಾರ.